ಅದೆಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿದೆ. ನನಗೆ ದುಃಖ ಆಗುತ್ತೆ ಕೆಲವೊಂದು ಬಾರಿ ಇಂತಹ ಕಥೆಗಳನ್ನು ಕೇಳಿದಾಗ. ಹೌದು, ಇನ್ನೇನು ಬೇಕು ಸರ್? ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಒಂದು ನಿಜ ಕಥೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಮೊನ್ನೆ ನಾನು ಸ್ಟುಡಿಯೋದಲ್ಲಿರುವಾಗ ನನಗೊಂದು ಕಾಲ್ ಬರುತ್ತೆ. ನನ್ನ ನಂಬರಲ್ಲಿ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರುವಂಥ ಒಂದು ನಂಬರ್. ನನಗೆ ಅಷ್ಟಾಗಿ ಆ ವ್ಯಕ್ತಿಯ ಪರಿಚಯ ಇರೋದಿಲ್ಲ. ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಮೊದಲಿಗೆ ಹೇಳೋದಿಷ್ಟೇ, ಸರ್ ನಮಸ್ಕಾರ, ಹೇಗಿದ್ದೀರ ಅಣ್ಣ ಅಂತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಕೇಳ್ತೀನಿ. ಆಮೇಲೆ ಹೇಳ್ತಾರೆ, ನಂದು ಇವಾಗಷ್ಟೇ 10ನೇ ಕ್ಲಾಸ್ ಆಯ್ತಣ್ಣ, ಫಸ್ಟ್ PUC ಹೋಗಬೇಕು, ಅದಕ್ಕಾಗಿ ನೀವು ಕಾಲೇಜ್ ಫೀಸ್ಗೆ ಸಹಾಯ ಮಾಡಿ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಹೌದಾ ಸರಿ, ಯಾವಾಗ ಕಾಲೇಜ್ಗೆ ಹೋಗಬೇಕಂತ ತಿಳ್ಕೊಂಡಿದ್ದೀರಿ, ಹಾಗೆ ಯಾವ ಕಾಲೇಜ್ ಅಂತ ಕೇಳ್ತೀನಿ. ಹೀಗೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಾಳೆ ಬೆಳಗ್ಗೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಸುಮ್ಮನಾಗ್ತೀನಿ. ಅದಾದ ಬಳಿಕ ನನ್ನೊಬ್ಬರು ಆತ್ಮೀಯರೊಬ್ಬರು ನನಗೆ ನೆನಪಿಗೆ ಬರ್ತಾರೆ. ಕಳೆದ 3 ತಿಂಗಳ ಹಿಂದೆ ಅವರೊಂದು ಮಾತು ಹೇಳಿದರು. ಯಾವುದಾದ್ರೂ ಬಡ ವಿದ್ಯಾರ್ಥಿ ನಿಮ್ಮ ಕಣ್ಣಿಗೆ ಬಿದ್ದರೆ, ಕಲಿಯುವ ಹಂಬಲವಿದ್ದರೆ, ಕಾಲೇಜಿನ ಫೀಸ್ ಕಟ್ಟೋಕ್ಕಾಗದೇ ಇದ್ದರೆ, ಆ ಹುಡುಗ ಅಥವಾ ಆ ಹುಡುಗಿಯನ್ನು ನನ್ನ ಸಂಪರ್ಕಕ್ಕೆ ತನ್ನಿ, ನಾನು ಆ ಮಕ್ಕಳನ್ನು ಓದಿಸ್ತೀನಿ ಅಂತ. ನಾನು ಬೆಳಗ್ಗೆ ಅವರಿಗೆ ಕಾಲ್ ಮಾಡ್ತೀನಿ. ಒಂದು ಹುಡುಗ ತುಂಬ ಕಷ್ಟದಲ್ಲಿದ್ದಾನಂತೆ. ಫಸ್ಟ್ PUC ಓದಬೇಕಂತ ತುಂಬ ಕಷ್ಟಪಡ್ತಿದ್ದಾನೆ. ಹಣ ಇಲ್ಲ ಅಂತೆ. ಸಾಧ್ಯವಾದರೆ ಕಾಲೇಜಿನ ಫೀಸ್ ಕಟ್ಟೋಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳಿದೆ. ಅದರಲ್ಲೂ ನಾನೊಂದು ಮಾತಾಡಿದೆ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಉಳಿದಂಥ ಹಣವನ್ನು ನಾನು ನನ್ನ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಆಯಿತು. ಅದಾದ ಬಳಿಕ ಬೆಳಗ್ಗೆ ನಾನು ಕಾಲ್ ಮಾಡ್ತಾರೆ ಹುಡುಗ. ನಾನು ಕೇಳ್ತೆ ಅವ್ರ ಹತ್ರ, ಸರಿ ಯಾವ ಕಾಲೇಜು, ಆ ಕಾಲೇಜಿನ ಪ್ರಿನ್ಸಿಪಾಲ್ ಜೊತೆ ನಾನು ಮಾತಾಡ್ತೀನಿ, ಒಂದೇ ಕಾರಣ ಇಷ್ಟೇ, ಎಲ್ಲಾದರೂ ಫೀಸ್ ಜಾಸ್ತಿ ಹೇಳಿದರೆ ಅವ್ರ ಜೊತೆ ಮಾತಾಡಿ ಸ್ವಲ್ಪ ಕಮ್ಮಿ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಹೌದಣ್ಣ, ನನಗೆ ಇವತ್ತು ಅದು ಕಾಲೇಜ್ ಸೇರಬೇಕು, ತುಂಬ ಅರ್ಜೆಂಟ್ ಇದೆ ಹಣ ಅಂತ. ನಾನು ಕೇಳ್ತೀನಿ, ನೀವೆಷ್ಟು ಜನ ಮಕ್ಕಳು? 2 ಅಂತ ಹೇಳ್ತಾನೆ ಹುಡುಗ. ತಂದೆ ತಾಯಿ ಏನು ಮಾಡ್ತಾರೆ ಕೇಳಿದರೆ, ತಂದೆ ತಾಯಿ ತುಂಬ ಕಷ್ಟದಲ್ಲಿದ್ದಾರಣ್ಣ, ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಅದಾದ ಬಳಿಕ ನಾನು ಅವ್ರಿಗೆ ಹೇಳ್ತೀನಿ, ಸರಿ ಸಹಾಯ ಮಾಡ್ತೀವಿ, ನಾನೊಬ್ಬರ ಜೊತೆ ಮಾತಾಡಿದ್ದೀನಿ, ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಿಮ್ಮ ಮನೆಯವ್ರ ಜೊತೆ ನಾನು ಮಾತಾಡ್ಬೋದು ಅಂತ ಕೇಳ್ತೀನಿ. ಅದಕ್ಕೆ ಆ ಹುಡುಗ ಆ ಕ್ಷಣದಲ್ಲಿ ಆಯಿತು ಅಂತ ಹೇಳ್ತಾನೆ. ಅದಾದ ಬಳಿಕ ಒಂದು ನಂಬರಿಂದ ನನಗೆ ಕಾಲ್ ಮಾಡ್ತಾನೆ, ಮಿಸ್ ಕಾಲ್ ಕೊಟ್ಟಿರ್ತಾನೆ. ನಾನು ಕೇಳ್ತೀನಿ, ಈ ನಂಬರಿಂದ ನನಗೆ ಕಾಲ್ ಬಂದಿದೆ, ಈ ನಂಬರ್ ನಿಮ್ದ ಅಂತ ಕೇಳ್ತೀನಿ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಈ ನಂಬರ್ ನಂದಲ್ಲ ಅಂತ ಹೇಳ್ತಾನೆ. ಮತ್ತೆ ಪುನಃ ಆ ನಂಬರನ್ನು ತೋರಿಸ್ತೀನಿ. ಆವಾಗ ಆ ಹುಡುಗ ಹೇಳ್ತಾನೆ, ಹೌದಣ್ಣ, ಇದು ನಮ್ಮದೇ ನಂಬರ್ ಅಂತಾನೆ. ನಾನು ಕೇಳ್ತೀನಿ, ನಿಮ್ಮ ಮನೆಯವರ ನಂಬರಿಂದ ಕಾಲ್ ಮಾಡ್ಬೋದಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನೀವು ಈಗಷ್ಟೇ ನಿಮಗೆ ಮಿಸ್ ಕಾಲ್ ಬಂತಲ್ಲ, ಆ ನಂಬರ್ ನನ್ನದೇ ನಂಬರ್ ಅಂತ ಹೇಳ್ತಾನೆ. ನನಗೆಲ್ಲೋ ಮಿಸ್ಸು ಹೊಡಿತಿರುವಂಥ ಅನಿಸ್ತು. ಮತ್ತೆ ಕೇಳ್ತೀನಿ, ಸರಿ ಹಾಗಾದರೆ ನಿಮ್ಮ ಮನೆಯವ್ರ ನಂಬರ್ ಕೊಡಿ, ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕು. ಆವಾಗ ಮಿಸ್ ಕಾಲ್ ಬಂತಲ್ಲ ಅಣ್ಣ, ಆ ನಂಬರ್ ನಂದಲ್ಲ, ನನ್ನ ಫ್ರೆಂಡ್ದು ಅಂತಾನೆ. ನಾನು ಕೇಳ್ತೀನಿ, ನಿಮ್ಮ ಫ್ರೆಂಡ್ ನನಗೆ ಯಾಕೆ ಕಾಲ್ ಮಾಡ್ತಾರಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನನ್ನ ಫ್ರೆಂಡಿನ ಸಿಮ್ ನನ್ನ ಹತ್ರ ಇದೆ, ಹಾಗಾಗಿ ಕಾಲ್ ಮಾಡಿದೆ ಅಂತ. ನನಗೆ ಒಂದಕ್ಕೊಂದು ಅರ್ಥ ಆಗಲ್ಲ. ಆವಾಗ ನಾನು ಹೇಳ್ತೀನಿ, ಸರಿ ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕು, ನಾನು ನಮ್ಮ ತಾಯಿಯವ್ರ ಜೊತೆ ಮಾತಾಡಿ ಅಂತ ಹೇಳ್ತಾನೆ. ನಾನು ಹೇಳ್ತೀನಿ, ನಿಮ್ಮ ತಂದೆಯವ್ರ ಜೊತೆ ಮಾತಾಡಬೇಕು ನಾನು, ತಂದೆ ಮನೇಲಿಲ್ಲ ಸರ್ ಅಂತಾನೆ. ಹೌದಾ, ತಂದೆ ಮನೆಗೆ ಬಂದಾಗ ಹೇಳಿ, ಆವಾಗ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡ್ತೀನಿ ಅಂತ. ಅದಕ್ಕೂ ಆ ಹುಡುಗ ಹೇಳ್ತಾನೆ, ತಂದೆಗೆ ಮನೆಗೆ ಬರಲ್ಲ ಅಂತ. ತಂದೆಗೆ ಮನೆಗೆ ಬರಲ್ವಾ? ಸರಿ ಹಾಗಾದರೆ ತಂದೆಯವರ ಫೋನ್ ನಂಬರ್ ಕೊಡಿ, ತಂದೆಯವ್ರ ಜೊತೆ ಮಾತಾಡ್ತೀನಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ತಂದೆಯವ್ರ ಜೊತೆ ಫೋನ್ ಇಲ್ಲ, ನನಗೆ ಅಮೌಂಟ್ ಬೇಕಿದೆ, ಅರ್ಜೆಂಟ್ ಬೇಕಿದೆ, ಕೊಡಿ ಅಂತ. ಇದೆಲ್ಲ ಆದ ಬಳಿಕ ಇನ್ನೊಂದು ನಂಬರಿಂದ ನನಗೆ ಕಾಲ್ ಬಂದಿರುತ್ತಲ್ಲ, ಆ ನಂಬರನ್ನು ನೋಡ್ತೀನಿ ನಾನು. ವಾಟ್ಸಪ್ ಪ್ರೊಫೈಲ್ನ DP IPL ಆಗಿತ್ತು. ಆ್ಯಂಡ್ ಇದರಲ್ಲಿ ನನಗೆ ಅಕ್ಷರಕ್ಷ ಸತ್ಯ ಗೊತ್ತಾಗಿದ್ದಿಷ್ಟೇ, ಆ ಹುಡುಗ ಕಾಲೇಜಿನ ಫೀಸನ್ನು ನೆಪ ಮಾಡಿಕೊಂಡು IPL ಬೆಟ್ಟಿಂಗ್ನಲ್ಲಿ ಮುಳುಗಿದ್ದಾನಂತ. ಒಂದಿಷ್ಟೇ, ಯಾಕಂದರೆ ಕಾಲೇಜಿನ ಫೀಸ್ ಕಟ್ಟೋಕೆ ಸಹಾಯ ಮಾಡ್ತೀನಿ ಅಂದಾಗ, ತಂದೆ ಜೊತೆ ಮಾತಾಡ್ತೀನಿ ಅಂದಾಗ ಆ ಹುಡುಗ ಬೇಡ ಅಂತಾನೆ, ತಂದೆ ಜೊತೆ ಫೋನ್ ಇಲ್ಲ ಅಂತಾನೆ.
ತಂದೆ ಮನೇಲಿರಲ್ಲ ಅಂತಾನೆ, ತಂದೆ ತಿಂಗಳಿಗೆ ಒಂದು ಸಲ ಬರ್ತಾರೆ ಅಂತಾನೆ. ಯಾಕೆ ಇಷ್ಟೆಲ್ಲ ಹೇಳಬೇಕಿತ್ತು? ಆ್ಯಂಡ್ ನಾನು ಹೇಳೋದಿಷ್ಟೇ, 9-10ನೇ ತರಗತಿಯ ವಿದ್ಯಾರ್ಥಿಗಳು ಈ IPL ಬೆಟ್ಟಿಂಗ್ನಲ್ಲಿ ತೊಡಗಿದ್ದಾರಂದಮೇಲೆ ಎಷ್ಟೋ ಜನ, ಇನ್ನದೆಷ್ಟೋ ಜನ ಗೊತ್ತಿಲ್ಲ. ಮೊನ್ನಷ್ಟೇ ನನಗೆ ಒಬ್ಬರು ಆತ್ಮೀಯರೊಬ್ಬರು ಮೆಸೇಜ್ ಮಾಡಿ ಹೇಳಿದರು, ನಮಸ್ಕಾರ, ಚೆನ್ನಾಗಿದ್ದೀರಾ, ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಈ IPL ಬೆಟ್ಟಿಂಗ್ ತುಂಬ ನಡೀತಾ ಇದೆ, ಅದ್ರ ಬಗ್ಗೆ ಒಂದೇ ಒಂದು ವಿಡಿಯೋ ಮಾಡಿ ಅಂತ. ಹಾಗೆ ಅದ್ರ ಜೊತೆ ಒಂದು ಮಾತು ಹೇಳಿದರು, ನಮ್ಮ ಮನೆ ಹತ್ರ ಇಬ್ಬರು ಹುಡುಗರು IPL ಬೆಟ್ಟಿಂಗ್ನಿಂದ ಜೀವ ಕಳ್ಕೊಂಡ್ರು ಅಂತ. ಅವ್ರ ಮನೆ ಪರಿಸ್ಥಿತಿ ನೋಡಿದರೆ ಅಯ್ಯೋ ಅನಿಸುತ್ತೆ. ದಯವಿಟ್ಟು ನಿಮ್ಮ ಕಡೆಯಿಂದ ಸೋಷಿಯಲ್ ಮೆಸೇಜನ್ನು ಕೊಡಿ ಅಂತ. ನನಗೆ ಗೊತ್ತಾಗಲ್ಲ, ರಾತ್ರೋರಾತ್ರಿ ಹಣ ಮಾಡ್ತೀನಿ ಅಂತ ಹೇಳಿತೀರಾ, ಈ IPL ಬೆಟ್ಟಿಂಗನ್ನು ದಂಧೆಯಲ್ಲಿ ಪಾಲ್ಗೊಡ್ತೀರಾ? ತಪ್ಪು ಬಂಧುಗಳೇ. ಇರೋದೊಂದೇ ಒಂದು ಜೀವನ. ಇವಾಗ ನೋಡಿ, ಆ ಒಂದು ಹುಡುಗ, ಸ್ಕೂಲಿಗೆ ಹೋಗುವಂಥ ಹುಡುಗ ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಇಷ್ಟೇ, ಮಕ್ಕಳ ಕೈಲಿ ಮೊಬೈಲ್ ಕೊಡುವಾಗ ಒಂದು ಬಾರಿ ಯೋಚಿಸಿ, ಚಿಕ್ಕ ಮಕ್ಕಳು IPL ಬೆಟ್ಟಿಂಗ್ಗೆ ಬಲಿಯಾಗ್ತಿದ್ದಾರೆ. ಅದೆಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿದೆ ಈ IPL ಅನ್ನೋ ದಂಧೆಯಿಂದ. ನಾನು ಹೇಳೋದಿಷ್ಟೇ, ಕ್ರಿಕೆಟನ್ನು ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ನೋಡಿ, ಒಬ್ಬ ಕ್ರಿಕೆಟ್ ಆಟಗಾರನ ಅಭಿಮಾನಿಯಾಗಿ ನೋಡಿ, ಇಲ್ಲ ಕ್ರೀಡಾಭಿಮಾನಿಯಾಗಿ ನೋಡಿ. ದಯವಿಟ್ಟು ಬೆಟ್ಟಿಂಗ್ನ ಅಭಿಮಾನಿಯಾಗಿ ನೋಡಬೇಡಿ ಬಂಧುಗಳೇ. ಆ ಭಗವಂತ ಅದ್ಭುತವಾದಂಥ ಜೀವನವನ್ನು ಕೊಟ್ಟಿದ್ದಾನೆ. ಇಲ್ಲಿ ಯಾರನ್ನು ಕೂಡ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ತಂದೆ ತಾಯಿ ನಿಮ್ಮ ಮೇಲೆ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ, ನನ್ನ ಮಗ ಏನಾದರೂ ಮಾಡ್ತಾನೆ ಅಂತ. ಅವ್ರು ಯಾವತ್ತೂ ಊಹಿಸ್ಕೊಂಡಿರಲ್ಲ ನನ್ನ ಮಗ ಬೆಟ್ಟಿಂಗ್ ಆಡ್ತಿದ್ದಾನೆ ಅಂತ, ನನ್ನ ಮಗನ ಜೀವ ಬೆಟ್ಟಿಂಗ್ನಲ್ಲಿ ಹೋಯಿತು ಅಂತ. ಬೇಡ, ಇನ್ನಾದರೂ ಬದಲಾಗೋಣ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತು ಕೂಡ ಮ್ಯಾಚ್ ಇದೆ ಅನಿಸುತ್ತೆ. ಹಾಗೆ 26ರಂದು ಫೈನಲ್ ಕೂಡ ಇದೆ. ಈ ಎರಡೂ ಮ್ಯಾಚಿನಲ್ಲಿ ಅದೆಷ್ಟೋ ಜನ ಎಷ್ಟೆಷ್ಟೋ ಹಣವನ್ನು ಹಾಕಿ ಕಳ್ಕೊಳ್ಳೋರಿದ್ದಾರೆ. ದಯವಿಟ್ಟು ತಮ್ಮೆಲ್ಲರ ಜೊತೆ ನಾನು ಕೈ ಮುಗಿದು ಕೇಳೋದಿಷ್ಟೇ, ಬೇಡ, ಇರೋದರಲ್ಲೇ ಖುಷಿ ಪಡೋಣ, ದುಡ್ಡು ತಿನ್ನೋಣ. ರಾತ್ರೋರಾತ್ರಿ ಶ್ರೀಮಂತರಾಗ್ತೀವಿ ಅಂತ ಯಾವುದ್ಯಾವುದೋ ಜಾಹೀರಾತುಗಳನ್ನು ನೋಡಿಕೊಂಡು ನಾವು IPLನಲ್ಲಿ ಬೆಟ್ಟಿಂಗ್ ಆಡಿದರೆ ನಮಗೇನು ಬಂತು ವ್ಯಾಲ್ಯೂ? ಇರುವಷ್ಟು ದಿನ ಖುಷಿಯಾಗಿರಬೇಕು, ಖುಷಿಯಾಗಿರೋರು ಇರಬೇಕು. ಹೇಳೋದಿಷ್ಟೇ, ಇಂದಿನ ಪಂದ್ಯವನ್ನು ಹಾಗೆ 26ರ ಫೈನಲ್ ಪಂದ್ಯಾಟವನ್ನು ದಯವಿಟ್ಟು ಒಬ್ಬ ಕ್ರೀಡಾಭಿಮಾನಿಯಾಗಿ ನೋಡಿ, ಒಬ್ಬ ಕ್ರೀಡಾಗಾರನ ಕ್ರಿಕೆಟ್ ಪ್ರೇಮಿಯಾಗಿ ನೋಡಿ. ಅದು ಬಿಟ್ಟು IPL ಬೆಟ್ಟಿಂಗ್ ಹಾಕಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಬಂಧುಗಳೇ. ನನಗೆ ದುಃಖ ಆಗುತ್ತೆ ಕೆಲವೊಂದು ಬಾರಿ ಇಂತಹ ಕಥೆಗಳನ್ನು ಕೇಳಿದಾಗ. ಹೌದು, ಒಬ್ಬನೇ ಮಗ ಇರ್ತಾರೆ, ಈಗಷ್ಟೇ ಮದುವೆ ಆಗಿರುವಂಥ ದಂಪತಿಗಳು. ಇದೆಲ್ಲವನ್ನು ಒಂದು ಆತ್ಮಹತ್ಯೆ ಈ ಬೆಟ್ಟಿಂಗ್ ಮೂಲಕ ಹೋಗುತ್ತೆ ಅಂದಾಗ ಮನಸ್ಸು ದುಃಖ ಆಗಿಬಿಡುತ್ತೆ. ನಾನು ಮತ್ತೆ ಪುನಃ ತಮ್ಮೆಲ್ಲರ ಜೊತೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಬೇಡ, ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ 2-3 ದಿನ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮೂಲಕ ಈ ಎಷ್ಟು ಜನ ಬದಲಾಗ್ತಾರೋ ಅಷ್ಟು ಜನ ಬದಲಾಗಲಿ ನನ್ನ ಮಾತುಗಳಿಂದ. ಯಾಕಂದರೆ ಒಂದು ಕುಟುಂಬಕ್ಕೆ ಒಬ್ಬ ಮಗ ಎಷ್ಟು ಆಧಾರ ಸ್ತಂಭ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬೇಕು. ನಿಜ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ 26ರ ತನಕ ಅಷ್ಟು ಮಾತುಗಳನ್ನು ಆಡ್ತೀನಿ, ಅಷ್ಟು ಪ್ರೋತ್ಸಾಹದ ಮಾತುಗಳನ್ನು ನೀಡ್ತೀನಿ. ಯಾಕೆ ಹೇಳಿ, ಒಂದು ಜೀವ ಆದರೂ ನನ್ನಿಂದ ಬದಲಾದರೆ, ಅಥವಾ ಒಂದು ಜೀವ ನನ್ನಿಂದ ಉಳಿತು ಅನ್ನೋ ನೆಮ್ಮದಿ ನನಗೆ ಸಿಕ್ಕರೆ ಸಾಕು. ಕ್ರಿಕೆಟ್ ಪ್ರೇಮಿಯಾಗಿ ಪಂದ್ಯಾಟವನ್ನು ವೀಕ್ಷಿಸಿ ಅಂತ ಹೇಳ್ತಾ, ಹಾಗೆ ಆ ಹುಡುಗನಿಗೆ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಇದು ವಿಡಿಯೋದಲ್ಲಿ ಹೇಳ್ತಿರೋ ಮಾತಲ್ಲ. ಕ್ರಿಕೆಟ್ ಅನ್ನೋದು ಬಿಟ್ಟು ಆ ಹುಡುಗ ನಿಜವಾಗಿ ಕಲಿತಾನೆ ಅನ್ನೋ ಭರವಸೆ ಇದ್ದರೆ, ಆ ಹುಡುಗ ಕಲಿತಾನೆ ಅನ್ನೋ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ನಾನು ಸಹಾಯ ಮಾಡ್ತೀನಿ. ನನ್ನ ಕೈಲಾದಷ್ಟು ನಾನು ದುಡಿದಿರುವ ಹಣದಲ್ಲಿ. ಅದು ಯಾವುದೇ ವಿಡಿಯೋ ಮೂಲಕ ತೋರಿಸಲ್ಲ. ನಾನು ಆ ಹುಡುಗನಿಗೆ ಫೀಸ್ ಕೊಟ್ಟಿರೋದನ್ನು ನಾನು ಯಾವುದೇ ವಿಡಿಯೋದ ಮೂಲಕ ನಾನು ಸಾಬೀತುಪಡಿಸಲ್ಲ. ನನ್ನ ಕೈಲಾದ ಸಹಾಯ ಖಂಡಿತವಾಗಿಯೂ ಮಾಡ್ತೀನಿ. ಅದು ದೊಡ್ಡ ಮಾತಾದರೆ ನನ್ನ ಆತ್ಮೀಯರೊಬ್ಬರ ಜೊತೆ ಸೇರಿಕೊಂಡು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಸುಳ್ಳು ಹೇಳ್ಬೇಡಿ ಪುಟಾಣಿಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮೊನ್ನೆಷ್ಟೇ ನನಗೊಬ್ಬರು ಕೇಳಿದರು, ಇಷ್ಟೊಂದು ವಿಡಿಯೋಗಳನ್ನು ಮಾಡ್ತೀರಾ, ಓಕೆ, ಆದರೆ ನಿಮ್ಮಿಂದ ನಿಮ್ಮ ಸಪೋರ್ಟರ್ಗೆ ಏನು ಸಿಕ್ತು ಅಂತ. ಅಂದರೆ ನಿಮ್ಮನ್ನು ಪ್ರೋತ್ಸಾಹಿಸಿದ ಜನರಿಗೆ ನಿಮ್ಮಿಂದ ಏನು ಸಿಕ್ತು ಅಂತ.
ಆ್ಯಂಡ್ ನಾನು ಹೇಳೋದಿಷ್ಟೇ, ಇಲ್ಲಿ ಸಾವಿರಾರು ಕಮೆಂಟ್ಗಳು ಬಂದಿರುತ್ತೆ ಬಂಧುಗಳೇ. ಯಾರು ಆ ವಿಡಿಯೋಗೆ ಒಂದು ಕಮೆಂಟ್ ಮಾಡಿದ್ರಲ್ಲ, ನಾನು ನಿಮ್ಗೆ ಹೇಳೋದಿಷ್ಟೇ ಸರ್, ಇಲ್ಲಿ ಲಕ್ಷಾಂತರ ನೊಂದ ಜೀವಕ್ಕೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದೀನಿ. ನನ್ನನ್ನು ಪ್ರೋತ್ಸಾಹಿಸುವವರಿಗೆ ನಾನು ಕೊಡೋ ಮಾತು ಇಷ್ಟೇ, ನನ್ನನ್ನು ಪ್ರೋತ್ಸಾಹಿಸುವವರಿಗೆ ಒಂದು ನೆಮ್ಮದಿ ಸಿಗ್ತಿದೆ, ನನ್ನನ್ನು ಪ್ರೋತ್ಸಾಹ ಮಾಡುವವರಿಗೆ ರಾತ್ರಿ ಒಳ್ಳೆ ಅದ್ಭುತವಾದ ನಿದ್ದೆ ಬರ್ತಿದೆ, ಜೀವನನೇ ಬೇಡ ಅನ್ನೋರಿಗೆ ಈ ಮಾತುಗಳು ದಾರಿದೀಪವಾಗಿದೆ. ಸೋತಂತ ಎಷ್ಟು ಹೃದಯಗಳಿಗೆ ಸಾಂತ್ವನದ ಮಾತುಗಳಾಗಿದೆ. ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆ ಅಂತ ಅರಳಿಸುವಂಥ ಮಾತಾಗಿದೆ. ನೊಂದ ಮನಕ್ಕೆ ಸಂಜೀವಿನಿಯಾಗಿದೆ. ಎಷ್ಟು ಹೃದಯಗಳಿಗೆ ಈ ಮಾತು ಮದ್ದಾಗಿದೆ. ಇನ್ನೇನು ಬೇಕು ಸರ್? ನಾನು ಕೇಳೋದಿಷ್ಟೇ, ನಿಜ ನನ್ನ ಸಪೋರ್ಟರ್ಗೆ ಏನು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಖಂಡಿತವಾಗಿಯೂ ಗೊತ್ತಿದೆ, ನನ್ನಿಂದ ನೆಮ್ಮದಿಯ ಮಾತುಗಳು ಸಿಗ್ತಿದೆ, ನನ್ನಿಂದ ಅವರ ಬದುಕು ಬದಲಾಗಿದೆ, ನನ್ನಿಂದ ಅವ್ರ ಜೀವನ ಖುಷಿಯಾಗಿದೆ, ರಾತ್ರಿ ಅದ್ಭುತವಾಗಿ ಮಲಗ್ತಾರೆ, ಹಾಗೆ ಒಂದಿಷ್ಟು ಜನರಿಗೆ ಒಳ್ಳೆಯ ಮಾತುಗಳ ಜೊತೆ ಆಡ್ತಾರೆ ಅನ್ನೋ ನೆಮ್ಮದಿ ನನಗಿದೆ. ಯಾಕೆ ಹೇಳಿ, ನಾನು ಮಾಡ್ತಿರುವಂಥ ಕಂಟೆಂಟ್ ಏನು ಅಂತ ನನಗೆ ಗೊತ್ತಿದೆ, ನಾನು ಆಡ್ತಿರೋ ಮಾತು ಏನು ಅಂತ ನನಗೆ ಗೊತ್ತಿದೆ, ನನ್ನನ್ನು ಪ್ರೀಸೋರಿಗೆ ನಾನು ಏನು ಕೊಡ್ತಾ ಇದ್ದೀನಿ, ನನ್ನನ್ನು ಪ್ರೀಸೋರಿಗೆ ನಾನು ಏನು ಸಂದೇಶ ಕೊಡ್ತೀನಿ ಅನ್ನೋದು ನನಗೆ ಗೊತ್ತಿದೆ. ಆ ಆತ್ಮತೃಪ್ತಿ ನನಗಿದೆ, ಆ ನಂಬಿಕೆ ನನಗಿದೆ. ನಿಜ, ಸೊನ್ನೆಯಿಂದಲೇ ಇಷ್ಟು ಜನ ಸ್ನೇಹಿತರನ್ನು ಸಂಪಾದಿಸಿದ್ದು ವಿಡಿಯೋ ವೀಕ್ಷಣೆ ಇಲ್ಲದಿದ್ದಾಗಲೂ ನಾನು ಒಂದು ಮಾತು ಹೇಳಿದ್ದೆ, ಲಕ್ಷಗಟ್ಟಲೆ ವ್ಯೂಸ್ ಬೇಕೆಂಬ ಆಸೆ ನನಗಿಲ್ಲ, ಲಕ್ಷಾಂತರ ಜನ ನನ್ನ ಮಾತುಗಳನ್ನು ಕೇಳಿದರೆ ಸಾಕು ಅಂತ. ಯಾಕಂದರೆ ಇಲ್ಲೊಂದು ನೆಮ್ಮದಿ ಇದೆ ಅಂತ ಹೇಳಿದ್ನಲ್ಲ, ಈ ಮಾತುಗಳಿಂದ ಎಷ್ಟೋ ಲಕ್ಷಾಂತರ ಜನರು ಬದಲಾಗ್ತಿದ್ದಾರೆ. ಅಷ್ಟು ಸುಲಭ ಅಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರಾಜ್ಯದ ಮೂಲೆ ಜನ ಸ್ನೇಹಿತರ ಪ್ರೀತಿ ತಲುಪೋದು ಅಷ್ಟು ಸುಲಭದ ಮಾತಲ್ಲ ಬಂಧುಗಳೇ. ಇಲ್ಲಿ ಬರುವಂಥ ಒಂದೊಂದು ವಿಡಿಯೋಗೂ ಕೂಡ ಲಕ್ಷಾಂತರ ಕಮೆಂಟ್ಸ್ಗಳಲ್ಲಿ ನಾನು ಹೇಳೋದಷ್ಟೇ, ಓವರಾಲ್ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ಲಕ್ಷಾಂತರ ಕಮೆಂಟ್ಗಳಲ್ಲಿ ಹಾರೈಸುವಂಥ ಮಾತುಗಳು, ಬೆಂಬಲದ ಮಾತುಗಳು, ನೊಂದಂಥ ಅದೆಷ್ಟೋ ಹೃದಯಗಳಿಗೆ ಸಾಂತ್ವನದ ಮಾತುಗಳಾಗಿ ಕಮೆಂಟ್ ಮೂಲಕ ಬರೀತಾರಲ್ಲ, ನನಗಷ್ಟೇ ಸಾಕು. ನನಗದರಿಂದ ಖುಷಿ ಇದೆ, ನನಗದರಿಂದ ಸಂತೃಪ್ತಿ ಇದೆ, ನನಗದರಿಂದ ನೆಮ್ಮದಿ ಇದೆ. ಯಾರೇನೇ ಮಾತಾಡಲಿ, ಯಾರೇನೇ ಅನ್ನಲಿ, ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಖುಷಿಯಾಗಿ ನಗ್ತಾನೆ ನಿಮಗೆ ಶುಭ ಹಾರೈಸ್ತೀನಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಮುಖದಲ್ಲಿ ನಗು ತುಂಬಿರಲಿ. ಮಾತಾಡೋರ ಬಗ್ಗೆ ನಾನು ಆಡೋದಿಲ್ಲ, ಯಾಕಂದರೆ ಎಷ್ಟು ಜನರ ಬಗ್ಗೆ ನಾನು ಮಾತಾಡಲಿ. ಯಾವುದೋ ಒಂದು 2-3 ಜನ ಒಂದು ಮೊಬೈಲನ್ನು ತಗೊಂಡು ಫ್ರೀ ಇದ್ದಾರೆ ಅಂತ ಕಮೆಂಟ್ ಮಾಡಿದರೆ ಅದಕ್ಕೆಲ್ಲ ಯಾರು ಹೊಣೆ ಅಲ್ಲ. ಅವ್ರ ಜೊತೆ ಮಾತಾಡಿದರೆ ಅಥವಾ ಅವ್ರ ಜೊತೆ ನಾನು ಮೆಸೇಜ್ಗೆ ರೀಪ್ಲೈ ಕೊಡ್ತಾ ಹೋದರೆ ನನ್ನ ಸಮಯನೇ ವ್ಯರ್ಥ. ನಾನು ಹೇಳೋದಿಷ್ಟೇ, ಯಾವುದಾದ್ರೂ ವ್ಯಕ್ತಿ ಗೆದ್ದಾಗ ಪ್ರೋತ್ಸಾಹದ ಮಾತುಗಳನ್ನು ಹೇಗೆ ಆಡ್ತಿರೋ ಹಾಗೆ ಯಾವುದಾದ್ರೂ ವ್ಯಕ್ತಿ ಬಿದ್ದಾಗ ಹಾಗೆ ಆ ವ್ಯಕ್ತಿಗೆ ಸಾಂತ್ವನದ ಮಾತುಗಳನ್ನು ಆಡೋದಿದೆಯಲ್ಲ, ಅದು ದೇವರ ಕೆಲಸ ಬಂಧುಗಳೇ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ನಿಮ್ಮೆಲ್ಲರನ್ನು ಕೂಡ ನಗಿಸ್ತಾ ಇರಲಿ, ನಗ್ತಾ ಇರಲಿ ಅಂತ ಹೇಳ್ತಾ ನಾ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ನಮಗೆಲ್ಲ ಭಗವಂತ ಅದ್ಭುತವಾದಂಥ ಜೀವನವನ್ನು ಕೊಟ್ಟಿದ್ದಾನೆ. ಸಾಧ್ಯವಾದಷ್ಟು 4 ಜನರಿಗೆ ಒಳ್ಳೆಯದನ್ನು ಬಯಸೋಣ. ನಮಗೆಲ್ಲವನ್ನು ಕೊಟ್ಟಿದ್ದಾನೆ ಭಗವಂತ. ಕೈ ಕಾಲುಗಳನ್ನು ಸುಂದರವಾಗಿ ಕೊಟ್ಟಿದ್ದಾನೆ. ಒಂದು ಬಾರಿ ಕೈ ಕಾಲಿಲ್ಲದವರನ್ನು ನಾವು ಯೋಚಿಸಬೇಕು. ನಮಗೆ ಒಂದು ಬಾರಿ ಯೋಚನೆ ಮಾಡ್ತೀವಿ, ತಂದೆ ಇಲ್ಲ, ತಾಯಿ ಇಲ್ಲ ಅಂತೀವಿ. ಆದರೆ ತಂದೆ ತಾಯಿ ಇಲ್ಲದಂಥ ಎಷ್ಟೋ ಜನ ಪುಟಾಣಿಗಳನ್ನು ನಾವು ಯೋಚಿಸಬೇಕು. ಭಗವಂತ ನಮಗೆ ಇಷ್ಟಾದರೂ ನೀಡಿದಾನಂತ. ಆ್ಯಂಡ್ ಇನ್ನೊಂದು ಬೇಜಾರಾಗೋದೇನೆಂದರೆ, ತಂದೆ ತಾಯಿ ಇದ್ದುಕೊಂಡು ತಂದೆ ತಾಯಿಯ ಬೆಲೆ ಗೊತ್ತಿಲ್ಲದೆ ವೃದ್ಧಾಶ್ರಮಕ್ಕಾಗೋದು. ಎಲ್ಲ ಒಂದೊಂದು ರೀತಿಯ ಜೀವನ. ಇರುವಷ್ಟು ದಿನ ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನನ್ನ ಮಾತುಗಳನ್ನು ಕೇಳಿದ ಬಳಿಕ ಈ ವಿಡಿಯೋಗೊಂದು ಲೈಕ್ ಕೊಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಕಮೆಂಟನ್ನು ನಾನು ನೋಡ್ತಾ ಇರ್ತೀನಿ. ಯಾಕಂದರೆ ಅದೆಷ್ಟೋ ಜನ ನೊಂದ ಹೃದಯಗಳಿಗೆ ನನ್ನ ಮಾತು ನೆಮ್ಮದಿಯಾಗಿ ನೀಡ್ತಿದೆಯಲ್ಲ, ನನಗಷ್ಟೇ ಖುಷಿ. ನಿಮ್ಮ ಕಮೆಂಟ್ಗಳನ್ನು ಓದಿದಾಗ ನನಗೆ ಖುಷಿ ಆಗುತ್ತೆ. ಸಾಕು, ನನಗೆ ಎಷ್ಟು ಅನಿಸುತ್ತೆ. ಎಸ್, ಖಂಡಿತ ಎಲ್ಲವೂ ನಿಮ್ಮಿಂದ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಸಿಗ್ತೇನೆ ಬಂಧುಗಳೇ. ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ.
ಧನ್ಯವಾದಗಳು.